ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನಾನಿವತ್ತು ಮಾತಾಡ್ತಾ ಇರೋದು ಟೇಲರ್ ಮಿಷಿನ್ ಬಗ್ಗೆ. ಅಂದರೆ ಹೊಲಿಗೆ ಹಾಕುವ ಯಂತ್ರ ಅಂತಲೂ ಕೂಗ್ತಾರೆ, ಹೊಲಿಗೆ ಯಂತ್ರ ಅಂತಲೂ ಕೂಡ ಕೂಗ್ತಾರೆ. ಅದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಯಾರ್ಯಾರಿಗೆ ಯಾವ ಥರ ಮಿಷಿನ್ ತಗೋಬೇಕು, ಯಾರಿಗೆ ಯಾವ್ದು ತಗೊಂಡ್ರೆ ಯೂಸ್ಫುಲ್ ಆಗುತ್ತೆ, ಆ ಥರ ಎಲ್ಲ ಹೇಳ್ಕೊಂಡ್ಕೊಡ್ತೀನಿ ಇವತ್ತು. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ಕೊನೆವರೆಗೂ ನೋಡಿ. ಹಂಗಾದ್ರೆ ಮಾತ್ರನೇ ಈ ಮಿಷಿನ್ ಬಗ್ಗೆ ನಿಮಗೆ ಅರ್ಥ ಆಗೋದು. ಅಂದರೆ ನಂತರ ಮನೇಲೇ ಕೂತ್ಕೊಂಡು ಹೊಲಿಬೋದು, ನೀವು ಕೂಡ ಮಿಷಿನ್ನ ಆರಾಮಾಗಿ ಹೊಲಿಬೋದು, ಓಕೆನಾ? ಅಂದರೆ ನಿಮಗೆ ಕರೆಂಟ್ ಪ್ರಾಬ್ಲಮ್ ಇದ್ದರೆ ನೀವು ಬೇಕಿದ್ದರೆ ಲೆಗ್ ಮಿಷಿನ್ನ ತೊಗೊಬೋದು. ನಿಮಗೆ ಕರೆಂಟ್ ಇರುತ್ತೆ ಎನಿ ಟೈಮ್. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಂಥ ಹಳ್ಳಿಗಳ ಕಡೆ ಎಲ್ಲ ಕರೆಂಟೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾರಿಗೆ ಯಾವ ಮಿಷಿನ್ ತೊಗೊಂಡ್ರೆ ಯೂಸ್ ಆಗುತ್ತೆ, ಮತ್ತು ಯಾರಿಗೆ ಯಾವ ಥರ ಟೈಪ್ ಮಿಷಿನ್ ಬೇಕು ಅಂತ ಅವರು, ಮತ್ತು ಯಾವ ಇದು ಪ್ರೈಸ್ ಹಿಂದ್ಗಡೆನೇ ನೋಡ್ತಿರ್ಬೋದು, ನಿಮಗೆ ಮಿಷಿನ್ ಇದೆ ಗೊತ್ತಾಗುತ್ತೆ. ಅದ್ರ ಪ್ರೈಸ್ ಏನು ಮತ್ತು ಯಾವ ಪ್ರೈಸ್ ತೊಗೊಂಡ್ರೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನೆಲ್ಲ, ಪ್ರೈಸನ್ನು ಹೇಗೆ ಉಳಿಸೋದು, ಅಂದರೆ ಮಿಷಿನ್ ತೊಗೊಂಡು ಪ್ರೈಸನ್ನು ಜಾಸ್ತಿ ಅಮೌಂಟ್ ಕೊಟ್ಬಿಡ್ತಾರೆ ಕೆಲವೊಬ್ರು, ಅವ್ರಿಗೆ ಗೊತ್ತಾಗಲ್ಲ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರು ಕೂಡ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಆದಷ್ಟು ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಮಿಷಿನ್ ತೊಗೋಬೇಕು ಅಂತಿದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಇವಾಗ ತಡ ಮಾಡೋದು ಬೇಡ, ಟಾಪಿಕ್ಗೆ ಬಂದುಬಿಡ್ತೀನಿ, ಓಕೆನಾ? ಏನಪ್ಪ ಟಾಪಿಕ್ ಅಂದರೆ ಮಿಷಿನ್, ಅಂದರೆ ಟೈಲರ್ ಮಿಷಿನ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಟೈಲರ್ ಮಿಷಿನ್ ಯಾಕೆ ಬೇಕು? ಪ್ರತಿಯೊಬ್ಬ ಮಹಿಳೆಯರಿಗೂ ಟೈಲರ್ ಮಿಷಿನ್ ಅವಶ್ಯಕತೆ ಇದ್ದೇ ಇದೆ. ಅಂದರೆ ನನ್ನಂಥ ಮಹಿಳೆಯರಿಗೆ, ಅಂದರೆ ಕೆಲ್ಸಕ್ಕೆ ಹೋಗೋರ್ಗೆ ಅಷ್ಟು ಅವಶ್ಯಕತೆ ಇರಲ್ಲ. ನನ್ನಂಥ ಮನೇಲಿ, ಅಂದರೆ ಈ ಹಳ್ಳಿ ಕಡೆ ಎಲ್ಲ ಮನೇಲಿ ಕುತ್ಕೊಂಡು ಏನು ಮಾಡೋದಕ್ಕೆ ಇರಲ್ವಲ್ಲ ಕೆಲಸ. ಒಬ್ಬೊಬ್ರಿಗೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಬ್ರಿಗೆ ಇರುತ್ತೆ ಹಳ್ಳಿ ಕಡೆ ಅದು ಇದು ಕೆಲಸ ಮಾಡೋದು. ನಾನಂತೂ ಎಲ್ಲೂ ಹೋಗೋದಿಲ್ಲ. ನಾನಂತೂ ಯಾವಾಗಲೂ ಮನೆಯಲ್ಲೇ ನಮ್ಮ ಇಬ್ಬರು ಮಕ್ಳನ್ನ ನೋಡಿಕೊಂಡು ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ. ನನಗೂ ಕೂಡ ಮನೇಲೇ ಇದ್ದು ಇದ್ದು ಬೇಜಾರಾಗಿತ್ತು. ಅದಕ್ಕೋಸ್ಕರ ನಾನು ಟೈಲರ್ ಮಿಷಿನ್ನ ತಗೊಂಡೆ. ಏನಕ್ಕಪ್ಪ ಈ ಮಿಷಿನ್ ತೊಗೊಂಡೆ ಅಂದರೆ, ನಾನು ಬ್ಲೌಸ್ ಕೂಡ ಹೊಲಿಯೋದಕ್ಕೆ ಸ್ವಲ್ಪ ಬರುತ್ತೆ. ಹಂಗಾಗಿ ಬ್ಲೌಸ್ ಹೊಲಿಯೋಣ, ಆಮೇಲೆ ಈಗ ಮನೆಯಲ್ಲೇ ದಿಮ್ ಕವರು ಅದು, ಮತ್ತು ಸೋಫಾ ಮೇಲೆ ಹಾಸೋದು, ಆ ಕವರ್ಗಳೆಲ್ಲ ಸೈಡಲ್ಲೆಲ್ಲ ಸ್ಟಿಚ್ ಹಾಕೋದಿರುತ್ತಲ್ಲ, ಅದನ್ನೆಲ್ಲ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮುಂದಿನ ಇದರಲ್ಲಿ ವೀಡಿಯೋಸಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಟೈಲರ್ ಬಗ್ಗೆನೇ ಹಾಕೋದಕ್ಕೆ ಅಂತಲೇ ಈ ಮಿಷಿನ್ನ ತಗೊಂಡಿದ್ದೀನಿ, ಓಕೆನಾ? ನಾನು ಹಾಕ್ತಾ ಇರ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಹೇಳಿದ್ರೆ ಏನೂ ಗೊತ್ತಾಗಲ್ಲ ನಿಮಗೆ, ಓಕೆನಾ? ಏನೇನಕ್ಕೆ ಯೂಸ್ ಆಗುತ್ತೆ ಈ ಮಿಷಿನ್ ಮನೇಲಿದ್ದರೆ. ಸುಮ್ಮನೆ ಎಲ್ಲರ ಮನೇಲೂ ಇರುತ್ತೆ, ಆದರೆ ಅವ್ರು ಯೂಸೇ ಮಾಡ್ಕೊಳೋದಿಲ್ಲ. ನನ್ನಂಥವ್ರು ಒಬ್ಬೊಬ್ಬರು ಯೂಸ್ ಮಾಡ್ಕೊತಾರೆ, ಒಬ್ಬೊಬ್ಬರು ಯೂಸ್ ಮಾಡ್ಕೊಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಯೂಸ್ ಮಾಡಲ್ಲ ಅಂತ ಏನಿಲ್ಲ. ಎಲ್ಲರ ಮನೇಲಿ ಟೈಲರ್ ಮಿಷಿನ್ ಇವಾಗ ಇದ್ದೇ ಇರುತ್ತೆ, ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಟೈಲರ್ ಮಿಷಿನ್ನ ಕೂಡ ಇವಾಗ ಫ್ರೀಯಾಗಿ ಕೂಡ ಕೊಡ್ತಾವ್ರೆ. ಆದರೆ ಒಬ್ಬೊಬ್ರಿಗೆ ಬರುತ್ತೆ. ನಾನು ಕೂಡ ಅಪ್ಲಿಕೇಶನ್ ಹಾಕಿದೆ, ಆದರೆ ನನಗೆ ಬರಲಿಲ್ಲ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಆನ್ಲೈನಲ್ಲಿ ಕೂಡ ಹಾಕ್ಬೋದು, ಅಥವಾ ಇಲ್ಲಾಂದರೆ ಸಂಘಕ್ಕೆ ಸೇರ್ಕೊಂಡಿದ್ರೆ ಸಂಘದ ಕಡೆಯಿಂದನೂ ಟೈಲರ್ ಮಿಷಿನ್ನ ಇವಾಗ ಫ್ರೀಯಾಗಿ ಕೊಡ್ತಾವ್ರೆ. ಅಂದರೆ ಫ್ರೀಯಾಗಿ ಆವಾಗ ತಕ್ಷಣವೇ ಕೊಡೋದಿಲ್ಲ. ಫ್ರೀಯಾಗಿ ಕೊಡ್ತಾರೆ ಅಂದರೆ ನಾವು ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಅಪ್ಲಿಕೇಶನ್ ಹಾಕಾದ್ಮೇಲೆ ಅವರು ಟೈಲರ್ ಮಿಷಿನ್ದು ಇದರ, ಅಂದರೆ ಟ್ರೈನಿಂಗಿಗೆ ಕರೀತಾರೆ. 7 ದಿವಸ ಟ್ರೈನಿಂಗಿಗೆ ಹೋಗಬೇಕು. 7 ದಿವಸ ಟ್ರೈನಿಂಗಿಗೆ ಮುಗಿಸಾದ್ಮೇಲೆ ನಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ನಾವು ಬ್ಯಾಂಕಲ್ಲಿ ಅಥವಾ ಬೇರೆ ಎಲ್ಲಾದರೂ ಕೊಟ್ಟು, ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಅದಕ್ಕೆ ಆ್ಯಡ್ ಆಗಿರುತ್ತೆ. ಅವರು ಕಿಟ್ ಬೇಕಾದ್ರೂ ಕೊಡ್ತಾರೆ, ಇಲ್ಲಾಂದರೆ ಅಮೌಂಟ್ ಬೇಕಾದರೂ ಕೊಡ್ತಾರೆ, ಓಕೆನಾ? ಯಾರಿಗೆಲ್ಲ ಟೈಲರ್ ಮಿಷಿನ್ ಬೇಕೋ ಅವ್ರು ಬೇಕಾದ್ರೆ ಟ್ರೈ ಮಾಡ್ಬೋದು. ಒಬ್ಬೊಬ್ರಿಗೆ ಲಕ್ ಸಿಕ್ಕಿದ್ರೂ ಸಿಕ್ಕುತ್ತೆ. ನನಗಂತೂ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಿದ್ದು ಅಷ್ಟೇ, ಓಕೆನಾ? ಯಾರು ಇದನ್ನು ವಿಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ, ಎಲ್ಲೂ ಕೂಡ ಹೇಳ್ತೀನಿ. ಏನು ಇಷ್ಟು ಉದ್ದ ಹೇಳ್ತವ್ರೆ ಅಂತಲೂ ಅನ್ಕೋಬೇಡಿ, ಓಕೆ? ಎಷ್ಟು ಈ ಪ್ರೈಸ್ ಎಷ್ಟು ಅನ್ನೋದನ್ನು ಹೇಳ್ತೀನಿ ಇವಾಗ, ಓಕೆನಾ? ಈ ಪ್ರೈಸ್ ಬಂದ್ಬಿಟ್ಟು ಈಗ ನೋಡ್ತಿದ್ದೀರಲ್ಲ, ಇದ್ರ ಮಿಷಿನ್ ಹೆಸರು ಚಂದನ್ ಅಂತ. ಇಲ್ಲಿದೆ ನೋಡಿ, ಬೇಕಿದ್ರೆ ಇಲ್ಲಿದೆ.
ಚಂದನ್ ಮಿಷಿನ್ ಅಂತ ಇವಾಗ ಹೊಸ್ದಾಗಿ ಬಂದಿರೋ ಕಂಪ್ನಿ ಇದು ಚಂದನ್ ಮಿಷಿನ್ ಅಂತ. ಬೇಕಿದ್ರೆ ನೀವು ಉಷಾ ತಗೊಬೋದು. ಉಷಾ ತುಂಬ ಚೆನ್ನಾಗಿದೆ. ನನಗೇನು ಅಷ್ಟು ದೊಡ್ಡದೇನು ಬೇಡ, ನನಗೆ ಚಿಕ್ಕದಾಗೆ ಚೆನ್ನಾಗಿದ್ರೆ ಸಾಕು. ಚಿಕ್ಕದಾಗಿರಲಿ ಅಂದ್ಬಿಟ್ಟು ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು 9,000 ಆಯ್ತಂತೆ. 9,000ದಲ್ಲಿ ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 1,000ನ ಮೈನಸ್ ಮಾಡಿ 8,000 ಕೊಟ್ರಂತೆ. 8,000 ಈ ಮಿಷಿನ್ಗಾಗುತ್ತೆ. ಓಕೆನಾ. ನಾನು ಹೇಳಿದ್ನಲ್ಲ ಇವಾಗ ಹಳೆ ಮಿಷಿನ್ ಇತ್ತು ನಂದು ಒಂದು ಪವರ್ ಮಿಷಿನ್ ಅಂತ. ಆ ಪವರ್ ಮಿಷಿನ್ ಸ್ವಲ್ಪ ಅಷ್ಟೇ ಪ್ರಾಬ್ಲಮ್ ಆಗಿತ್ತು. ರೆಡಿ ಮಾಡಿಸ್ಕೋಬೋದಾಗಿತ್ತು, ಆದರೆ ನನಗೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಅದು ಬೇಡ ಅಂದ್ಬಿಟ್ಟು ಲೆಗ್ ಮಿಷಿನೇ ಕೊಡಿಸಿ ಅಂತ ಕೇಳಿದ್ದಕ್ಕೆ ಲೆಗ್ ಮಿಷಿನೇ ಕೊಡಿಸಿದ್ರು. ಅಂದರೆ ಲೆಗ್ ಮಿಷಿನ್ ಇದು ಬಂದ್ಬಿಟ್ಟು ಈ ಪ್ರೈಸ್ ಬಂದ್ಬಿಟ್ಟು 9,000 ಆಯ್ತಂತೆ. ಅವರು 8,000 ಮಾಡಿಸ್ಕೊಂಡು ನನಗೆ ಇದನ್ನು ಕೊಡಿಸಿದ್ರು. ಇದನ್ನು ಕೊಡಿಸಿದ್ದಾದ್ಮೇಲೆ ಇವಾಗ ನಿಮ್ಗೆ ಬೇಕಂದರೆ ಪವರ್ ಮಿಷಿನ್ ತೊಗೊಬೋದು. ಅದೆಲ್ಲ ಬಂದುಬಿಟ್ಟು 30,000ದ ಮೇಲೆ ಇರುತ್ತೆ ಅಂದ್ಕೊತೀನಿ. ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ನಲ್ಲಿ 30,000ದ ಮೇಲೆ ಇರುತ್ತೆ. ಈ ಥರ ಉಷಾ ಕಂಪ್ನಿದೆಲ್ಲ ಬರುತ್ತೆ, ಅದೆಲ್ಲ ಬಂದು 13,000 12,000ಕ್ಕೆ ಒಬ್ಬರು ತಗೊಂಡಿದ್ದಾರೆ. ಅದು ಯಾವುದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಅದೊಂದು ತೊಗೊಂಡವ್ರೆ. ಉಷಾ ಮತ್ತು ಇನ್ನು ಯಾವುದ್ಯಾವುದೋ ಕಂಪ್ನಿಗಳು, ತುಂಬ ಕಂಪ್ನಿಗಳು ಬರುತ್ತೆ. ನಿಮಗೆ ಬೇಕು ಅಂದರೆ ಉಷಾ ಕಂಪ್ನಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಚಿಕ್ಕದಾಗಿರೋದೇ ಸಾಕು. ಇನ್ನು ನಾನು ಬಿಗಿನರ್ಸ್ ಅಲ್ವಾ, ಅದಕ್ಕೋಸ್ಕರ ಈ ಚಿಕ್ಕದೇ ಸಾಕು ಅಂತ ಇದನ್ನೇ ತಗೊಂಡಿದ್ದೀನಿ. ಇವಾಗ ಗೊತ್ತಾಯ್ತಲ್ಲ ಈ ಪ್ರೈಸ್ ಏನು ಅಂತ. ಪ್ರೈಸ್ ಬಂದುಬಿಟ್ಟು 9,000. ನಾನು 8,000 ಕೊಟ್ಟು ತಗೊಂಡಿದ್ದೀನಿ. ಹಳೆ ಮಿಷಿನ್ ಹಾಕಿರೋದಕ್ಕೆ ನನಗೆ ಬರೀ 5,000 ಈಸ್ಕೊಂಡವ್ರೆ ಅಷ್ಟೇ. ಅದನ್ನು ಆ ಮಿಷಿನ್ನ 4,000ಕ್ಕೆ ಹಾಕಿಸ್ಕೊಂಡವ್ರೆ. ಇದನ್ನು ನಮಗೆ 5,000 ಈಸ್ಕೊಂಡವ್ರೆ. 5,000 ಅಂದರೆ 1,000 ಮೈನಸ್ ಮಾಡಿರೋದ್ರಿಂದ 4,000 ಆ ಮಿಷಿನು, 4,000 ಈ ಮಿಷಿನಿಗೆ ಕೊಟ್ಟಿರೋಂತಹ ಪ್ರೈಸ್ ಇದು. ಓಕೆನಾ. ರಿಯಲ್ ಪ್ರೈಸ್ ಬಂದ್ಬಿಟ್ಟು 4,000 ಕೊಟ್ಟಿರೋದು ಅಷ್ಟೇ ಇದು.